ಯಾಕೆಂದರೆ ಫೋನ್ ಕಾಲ್ಸ್ ಮಾಡಿ ಇನ್ವೈಟ್ ಮಾಡೋರಿಗೆಲ್ಲ ಇನ್ವೈಟ್ ಮಾಡ್ತಾಯಿದ್ವಿ. ಇನ್ನೂ ಸುಮಾರು ಜನ ಇದ್ದಾರೆ ಇನ್ವೈಟ್ ಮಾಡೋರು. 19ನೇ ತಾರೀಕು ಮಂಜುಗೆ ಶ್ರೀಮಂತ ಇಟ್ಕೊಂಡಿದ್ದೀವಿ, ದಯವಿಟ್ಟು ಎಲ್ಲರೂ ಬನ್ನಿ. ಇನ್ವೈಟ್ ಮಾಡೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಯಾರೂ ಖಂಡಿತನೇ ಇಲ್ಲ. ಸೊ ಮಂಜು ಹೇಳಿದ್ರು ಸುಮಾರು ಐಟಮ್ಸ್ಗಳು ಜಾಸ್ತಿ ಇದೆ ತರೋದಕ್ಕೆ ಅಂತ, ಬಟ್ ಏನು ಅಂತ ಐಟಮ್ಸ್ಗಳೇನು ಜಾಸ್ತಿ ಇಲ್ಲ. ಬಟ್ ಮೂನೇಕ್ಕಿಂತ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಮೂನ್ಗೋ ಮಾರ್ಚ್ಗೋ ಹೋಗಿ ಕಲ್ ತಗೊಂಡ್ಕೊಡ್ಬೇಕು. ಅವಾಗ ಮಾಡಿದಿದ್ರೆ ನಿತ್ಯಾನಂದಂಗೆ ಕಾಂಪಿಟೇಷನ್ ಇರ್ತಿತ್ತು. ನಿನ್ನ ಫ್ಯೂಚರ್ ನೋಡಿದ್ರೆ ಜನ್ಮದಲ್ಲಿ ಹುಣ್ಸೆಹಣ್ಣು ತಿನ್ನಬಾರ್ದು ಅನ್ನಿಸ್ತೈತೆ. ಒಂದು ಸ್ವಲ್ಪ ದಿನ ತಡ್ಕೊಂಬನು, ನೀನೇ ಕರೆದ್ರೂ ಬರಲ್ಲ. ನಾನು ಕಣ್ತಿದ್ದಂಗೆ ಹೇಳ್ತಿದ್ರೆ ಇದು ನಿನಗೆ ಕೊಡಲ್ಲ, ಕೇಳಬೇಡ ಅಂತ. ಯಾವಾಗ ನೋಡಿದ್ರು ಒಳ್ಳೆ ಪೇಷಂಟ್ ಥರನೇ ಕಾಣಿಸ್ತಾ ಇರ್ತೀನಿ ನಾನು ಇವಾಗ. ಹೆಣ್ಮಕ್ಳಿಗೆ ಗೊತ್ತು ಯಾವಾಗ ಯಾರು ಹೆಂಗೆ ಯಾವ ಥರ ಇರಬೇಕು ಅಂತ. ಪಂಚ ಹಾಕೊಂಡ್ರೆ ಉದ್ರೋಗತ್ತೆ ಅಂತ ಎದುರುಕತ್ತೀಯ ಅಂತ ಹೇಳ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಫ್ಯಾನ್ ಹಾಕಿದೆ, ಆಫ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಸೌಂಡ್ ಬರುತ್ತಲ್ಲ, ಡೋರ್ ಗೀರ್ ಎಲ್ಲನೂ ಬೇರೆ ತೆಗ್ದಾಕ್ ಬಂದಿದ್ದಾರೆ ಮನು. ಬರೀ ಗಾಡಿ ಸೌಂಡ್ಗಳೇ ಬರ್ತಾ ಇದೆ, ಹಂಗಾಗಿ. ಸೊ ಬೆಳಗ್ಗೆಯಿಂದ ಎದ್ದವರು ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಇವತ್ತು. ಯಾಕೆಂದರೆ ಫೋನ್ ಕಾಲ್ಸ್ ಮಾಡಿ ಇನ್ವೈಟ್ ಮಾಡೋರಿಗೆಲ್ಲ ಇನ್ವೈಟ್ ಮಾಡ್ತಾಯಿದ್ವಿ. ಇನ್ನೂ ಸುಮಾರು ಜನ ಇದ್ದಾರೆ ಇನ್ವೈಟ್ ಮಾಡೋರು. ಅಷ್ಟೊತ್ತಿಗೆ ಮಧ್ಯಾಹ್ನ ಮೇಲೆ ಮಾಡೋಣ ಅಂದ್ಕೊಂಡು ಇವಾಗ ಮನು ಹೊರಗಡೆ ಹೊರಟಿದ್ದಾರೆ. ಎಲ್ಗೋಯ್ತಾ ಇದೆಯಪ್ಪ? ಒಂದು ವಾರದಿಂದ ಗ್ರಾಸರಿ ತರ್ತೀನಿ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಸೊ ಇವತ್ತು ಹೋಗಿ ತಂದ್ಬಿಟ್ರೆ ಒಳ್ಳೆಯದು. ಯಾಕಂದರೆ 19ನೇ ತಾರೀಕು ಮಂಜುಗೆ ಶ್ರೀಮಂತ ಇಟ್ಕೊಂಡಿದ್ದೀವಿ, ದಯವಿಟ್ಟು ಎಲ್ಲರೂ ಬನ್ನಿ. ಸೊ ಬೆಳಗ್ಗೆ ಚೀಲ ಹೇಳ್ಕೊಳಕ್ಕೆ ಹೋಗಿ ಈ ಸರಿ ಜಾಸ್ತಿ ಇದೆಲ್ಲ ಗ್ರಾಸರಿ ಎಲ್ಲನೂ ತೆಗ್ದಿಲ್ಲ, ಎಳ್ದೋಗಿದ್ದಾರೆ. ಇವಾಗ ನನಗಿದೆಲ್ಲ ಕೆಲಸ ಎತ್ತಿಡೋದು ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಹೋಗ್ಬಿಟ್ಟು ಹಂಗಾರೆ ತುಂಬ ಬಿಸಿಲಾಯಿತು. 2 ವೀಲರಲ್ಲಿ ಬೇರೆ ಹೋಗ್ತಾ ಇದೆಯಾ? ಬಾಯ್. ಬಾಯ್. ನಂದು ವಾಯ್ಸು ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ. ಇನ್ವೈಟ್ ಮಾಡೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಯಾರೂ ಖಂಡಿತನೇ ಇಲ್ಲ ನಾನು ಅಂತ. ಮನು, ನಿಂಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಲ್ವಾ? ಅದು ಡೈಲಿ ಕೇಳ್ತೀಯಲ್ಲ, ಅದು ಚೇಂಜ್ ಆಗಿರೋದು ನಿಂಗೆ ರಿಯಲೈಸ್ ಆಗಲ್ಲ. ಬಟ್ ನನಗೆ ಅನಿಸುತ್ತೆ ಫುಲ್ಲು ರಫ್ ಆಗಿದೆ ವಾಯ್ಸು. ಇದು ನಾನೇನಾ ಮಾತಾಡ್ತಿರೋದು ಅನಿಸುತ್ತೆ. ಫುಲ್ ಫೇಸೇ ಚೇಂಜ್ ಆಗೋಗಿದೆ, ವಾಯ್ಸೇ ಇರಲಿ. ಓಕೆ, ಇದು ತಗೊಂಡಾ? ಲಿಸ್ಟ್ ತಗೊಂಡಾ? ಇದು ಚೀಲ ತಗೊಂಡಾ? ಎಲ್ಲ ಆಯಿತು. ಓಕೆ, ಹುಷಾರು. ಬಾಯ್. ಫೋನ್ ತಗೊಂಡಾ? ಓಕೆ, ಗೇಟ್ ನಾನು ಹಾಕಂತೀನಿ ಬಿಡು. ಎಷ್ಟು ಬಿಸಿಲಿದೆ ನೋಡಿ ಹೊರಗಡೆ. ಇವಾಗ ಹೋಗಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನೇನು ಅಷ್ಟೊತ್ತಿಗೆ ಬಂದು ಅಲ್ಲಿ ರೀಚ್ ಆಗ್ತಾರೆ. ರೀಚ್ ಆಗ್ತಿದ್ದಂಗೆ ಇನ್ನು ಅವ್ರು ವಿಡಿಯೋ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಂಜು ಇದ ಅಂತ. ನಮಗೆ ಪ್ರತಿ ತಿಂಗಳು ಅವ್ರನ್ನ ಗ್ರಾಸರಿ ಕಳಿಸಿದಾಗ ಇದೊಂದು ಕೆಲಸ ನನಗೆ. ಫೋನ್ ಮುಂದೆನೇ ಕೂತಿರ್ಬೇಕು ನಾನು ಹಿಡ್ಕೊಂಡು. ಅವ್ರು ಕಂಪ್ಲೀಟ್ ಶಾಪಿಂಗ್ ಮುಗಿಸೋ ತನಕನೂ ವಿಡಿಯೋ ಕಾಲ್ ಬರ್ತಾನೆ ಇರುತ್ತೆ, ಅವ್ರಿಗೇನಾದ್ರು ಕನ್ಫ್ಯೂಷನ್ ಆದರೆ. ಸೊ ಫೈನಲಿ ಗ್ರಾಸರಿ ಶಾಪಿಂಗಿಗೆ ಬಂದಿದ್ದೀನಿ. ಫುಲ್ ಸ್ಟೋರ್ ಖಾಲಿ ಹೊಡಿತಾ ಇದೆ. ಹಿಂಗಿದ್ರೇ ಒಳ್ಳೆಯದು ನಮ್ಗೆ. ಯಾಕಂದರೆ ಯಾರೂ ಇರಲ್ವಲ್ಲ, ಟೆನ್ಷನ್ ಇಲ್ದಂಗೆ ಅಲ್ಲಿ ಕೆಲಸ ಮಾಡೋರು ನಮಗೆ ಹೆಲ್ಪ್ ಮಾಡ್ತಾರೆ ಶಾಪಿಂಗ್ ಮಾಡೋದಕ್ಕೆ. ಯಾಕಂದರೆ ನಮಗೆ ಗೊತ್ತಾಗಲ್ವಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಮಂಜು ಹಿಂಗೆ ಲಿಸ್ಟ್ ಹಾಕಿ ಕೊಟ್ಟವಳೆ. ಈ ಲಿಸ್ಟ್ ಹಾಕ್ಕೊಂಡು ಹುಡ್ಕೋದಿದೆಯಲ್ಲ, ಅದರಷ್ಟು ಕಷ್ಟದ ಕೆಲಸ ಇನ್ನೇನು ಅಲ್ಲ. ಮಂಜು ಇದೆ ಗೊತ್ತು ಎಲ್ಲೆಲ್ಲಿ ಏನೇನು ಜಾಗದಲ್ಲಿ ಏನೇನು ಸಿಗುತ್ತೆ ಅಂತ. ಪಟ್ ಅಂತ ಅಲ್ಲೇ ಎತ್ಕೊಬಿಡ್ತಾಳೆ. ಬಟ್ ನಮ್ಗೆ ಗೊತ್ತಾಗಲ್ವಲ್ಲ, ಹುಡ್ಕೊಂಡು ನಿಂತ್ಕೋಬೇಕು. ಆಲ್ಮೋಸ್ಟು ಒಂದು ಕಾಲು ಭಾಗ ತಗೊಂಡಿದ್ದೀನಿ. ರೈಸ್ ಹುಡ್ಕೊಂಬರೋಕೆ ಹೋಗಿದ್ದಾರೆ. ಆ್ಯಕ್ಚುಲಿ ನಾನು ರೈಸ್ ಇಲ್ಲಿ ಲೂಸ್ ತೊಗೊತಾ ಇದ್ದೆ. ಅವ್ರು ಹೇಳ್ತಾವ್ರೆ ಇಲ್ಲ ಬ್ಯಾಗ್ ಕೊಟ್ಬಿಡ್ತೀನಿ ತಗೊಳ್ಳಿ ಸರ್, ಒಂದು 26 kg ಬರುತ್ತೆ ಅಂತ. ಅದನ್ನು ತೊಗೊಂಬರೋಕೆ ಹೋಗಿದ್ದಾರೆ. ಫುಲ್ ಬ್ಯಾಗೆ 1600 ರೂಪಾಯಿ ಆಗುತ್ತಂತೆ. ಆ್ಯಕ್ಚುಲಿ ಬ್ಯಾಗ್ ತೊಗೊಂಡ್ರೆ ಚೀಪಾಗಿ ಅನ್ನಿಸ್ತಾ ಇದೆ ಲೂಸ್ ತೊಗೊಳೋಕ್ಕಿಂತ. ಅದಕ್ಕೋಸ್ಕರ ಬ್ಯಾಗೇ ತೊಗೊಂಬ ಅಂತ ಹೇಳಿದ್ದೀನಿ. ಸೊ ಹೋಗಿದ್ದೆ ಹುಡುಗ. ಬ್ಯಾಗ್ ಬರ್ತಿದ್ದಂಗೆ ಇನ್ನು ಚಿಕ್ಕ ಪುಟ್ಟ ಐಟಮ್ಗಳಿಗೂ ಶಾಪ್ ಮಾಡೋಕ್ಕೆ ಹೋಗ್ಬೇಕು. ಈಗ ಬ್ಯಾಗ್ನ ಬಿಲ್ಲಿಂಗ್ ಕೌಂಟ್ರಿಗೆ ಇಡ್ತೀನಿ, ಅಲ್ಲೇ ತೊಗೊಬಿಡಿ ಸರ್, ಸುಮ್ಮನೆ ಯಾಕೆ ಕಳ್ಕೊಂಡು ಹೋಗ್ತೀರಾ ಅಂತ. ಅದಕ್ಕೋಸ್ಕರ ಇಲ್ಲಿ ಇವಾಗ ಬೇರೆ ಐಟಮ್ನ ಶಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇಲ್ಲಿ. ಸೊ ಮಂಜು ಹೇಳಿದ್ರು ಸುಮಾರು ಐಟಮ್ಸ್ಗಳು ಜಾಸ್ತಿ ಇದೆ ತರೋದಕ್ಕೆ ಅಂತ. ಬಟ್ ಏನು ಅಂತ ಐಟಮ್ಸ್ಗಳೇನು ಜಾಸ್ತಿ ಇಲ್ಲ. ಬಟ್ ಎಲ್ಲ ಆಲ್ಮೋಸ್ಟ್ ಒಂದು ಶಾಪಿಂಗ್ ಮುಗೀತು. ಸೊ ಇಲ್ಲೊಂದೇನೋ ಐಟಮ್ ಇತ್ತು, ಅದು ಮಿಸ್ ಆಗಿದೆ, ಸಿಗ್ತಾ ಇಲ್ಲ. ಅವ್ರನ್ನ ಮುಂದೆ ಹೋಗಿ ಫ್ರಂಟಲ್ಲಿ ಕೇಳಬೇಕು ಇದೆಯೋ ಇಲ್ವಾ, ಖಾಲಿಯಾಗಿದೆಯಾ ಅಂತ. ಅದು ಖಾಲಿ ಆಗಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಬರಬೇಕು. ಇವಾಗ ತಗೊಂಡಿರೋ ಐಟಮ್ ಎಲ್ಲ ಇಷ್ಟೇ, ಜಾಸ್ತಿ ಏನಿಲ್ಲ. ಮಂಜು ಹೇಳಿದ ರೇಂಜಿಗಂತೂ ಏನೂ ಇಲ್ಲ. ಮನು ಆವಾಗಲೇ
ಗ್ರಾಸ್ರಿ ಶಾಪಿಂಗ್ ಹೋಗ್ತಾ ಇದ್ರಲ್ವ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಮಲ್ಕೊಂಡಿದ್ದೆ ಅಷ್ಟೇ. ಒಂದು 2-3 ಸರಿ ವಿಡಿಯೋ ಕಾಲ್ ಮಾಡಿದರು ಡೌಟ್ಗಳು ಕೇಳೋದಕ್ಕೆ. ಡೌಟ್ ಅಲ್ಲ, ಕೆಲವೊಂದು ನಾನು ಬರೆದಷ್ಟು ಕ್ವಾಂಟಿಟಿದ್ಕಿಂತ ಜಾಸ್ತಿ ಕ್ವಾಂಟಿಟಿದು ಇತ್ತಂತೆ ಪ್ಯಾಕ್ಸ್ಗಳು, ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಕಾಲ್ ಮಾಡಿದರು. ಅದೊಂಥರ ಇಂಟ್ರಪ್ಟ್ ಆಯ್ತಲ್ಲ ಸ್ಲೀಪಿಗೆ, ಚೆನ್ನಾಗಿ ಮಲ್ಕೊಂಡು ಇವಾಗ ಎದ್ದು ಬರ್ತಾ ಇದ್ದೀನಿ. ಕರೆಕ್ಟು ಆಫೀಸ್ ಲಾಗಿನ್ ಅಲಾರಮ್ ಆಯ್ತಲ್ಲ, ಎದ್ದು ಬಂದು ಲಾಗಿನ್ ಮಾಡಿ ಸುಮಾರು ಕೆಲಸಗಳು ನನ್ನ ಮನೆಗೆ ಹೇಳಿ ಕಳಿಸಿದೆ. ನೀನು ಆ ಕಡೆ ಹೋದ್ಮೇಲೆ ಈ ಕಡೆ ಕೂತ್ಕೊಂಡು ಈ ಕೆಲಸನೆಲ್ಲ ನಾನು ಮುಗಿಸ್ತೀನಪ್ಪ ಅಂತ ಯಾವುದೂ ಮಾಡಿರಲಿಲ್ಲ. ಹೋಗಿ ದಬಾಕೊಂಡಿದ್ದೆ. ಏನಪ್ಪ ಆಯ್ತು ಎಲ್ಲ ತಂದಿದ್ಯಾ? ತಂದ್ಬಿಟ್ಟು ನೀನು ಅಲ್ಲಿ ಸ್ಲ್ಯಾಬ್ ಮೇಲೆ ಇಟ್ಟಿದ್ಯಾ ಸ್ಟವ್ ಹತ್ರ. ನಾನು ಅಲ್ಲಿ ಹೋಗಿ ಆ ರೈಸ್ ಗಿಡದೆಲ್ಲ ಹೆಂಗೆ ನಾನು ಹೋಗಿ ನೋಡ್ತೀನಿ ಅಲ್ಲಿ ಇಟ್ಟಿದ್ಯಾ, ನೀನು ನೋಡಿದ್ರೆ ಮಲ್ಕೊಬಿಟ್ಟಿದ್ಯಾ, ಎದ್ದೇಳ್ಸಂಗಿಲ್ಲ ಏನಿಲ್ಲ, ನಾನು ಎಳೆಯಂಗಿಲ್ಲ ತೂಕ. ಎಳ್ದತ್ತ ಸೈಡ್ಗೆ ಹಾಕ್ತೀನಿ, ಇನ್ನೇನು ಮಾಡೋದು ಅಂತ ನೋಡ್ದೆ. ಹೆಂಗೆ ಅದು ಎತ್ತಿಡ್ಲಂಗಾರೆ ಕೆಳಗಡೆಗೆ ಅದು ಚೀಲ ನಿಜವಾಗ್ಲೂ ಎತ್ತಿಡ್ತೀನಿ ಈಗ, ಆಮೇಲೆ ಬೈಯಂಗಿಲ್ಲ. ಆಮೇಲೆ ವಿಷಯ ಆಮೇಲೆ ಈಗ ಏನು ಮನ್ಸಿಗೆ ಬರ್ತೈತೆ ಅದು ಮಾಡ್ಬಿಡ್ಬೇಕು. ಆಮೇಲೆ ನನಗೇನು ಮನ್ಸು ಬರ್ತೈತೆ ನಾನು ಮಾಡ್ತೀನಿ, ಗುದ್ಬಿಡ್ತೀನಿ. ಮಾಡೋದು ಹೇಳೋದು ನೀನೇ, ಆಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳೋದು ನೀನೇ. ಹೌದು. ಈಗ ಏನು ಮಾಡೋದು ರಿಟರ್ನ್ ಗಿಫ್ಟಿಗೆ? ಕನ್ಫ್ಯೂಷನು. ಅರ್ಧ ಗಂಟೆ ಟೈಮ್ ಕೂಡ ಹೇಳ್ತೀನಿ. ಹೌದು, ಹಂಗಂತೀಯ? ಯೂನಿಕ್ ಆಗಿರಬೇಕು. ಏನು ಯೂನಿಕ್ ಅನ್ನೋದು ಏನೂ ಇಲ್ಲ. ಯೂನಿಕ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಮೂನ್ಗೋ ಮಾರ್ಚ್ಗೋ ಹೋಗಿ ಕಲ್ ತಗೊಂಡು ಕೊಡ್ಬೇಕು. ಅದು ಯೂನಿಕ್ ಅಂತಲ್ಲ, ಆ ಥರ ಅಲ್ಲ. ಒಂದು ಏನಾದ್ರು ಒಂದು ಅರ್ಥ ಇರಬೇಕಷ್ಟೆ ಕೊಡೋದ್ರಲ್ಲಿ. ಸುಮ್ಮನೆ ಏನೋ ಒಂದು ಕೊಡಬೇಕಲ್ಲ ಅಂತ ಕೊಡಬಾರ್ದು. ಹಂಗೆ ಕೊಡೋದು, ಎಲ್ಲರೂ ಕೊಡಬೇಕು ಅಂತಲೇ ಕೊಡೋದು ಅಷ್ಟೇ. ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ಜೀವನದಲ್ಲಿ ಎಲ್ಲಾನು ಕಳ್ಕೊಂಡಿರೋ ಥರ ಮಾತಾಡ್ತೀಯ ನೀನು. ಏನು ಕಳ್ಕೊಂಡಿಲ್ಲ, ಯಾರು ಏನು ಯೂನಿಕ್ ಆಗಿ ಮಾಡೋಕ್ಕೂ ಆಗೋದು ಇಲ್ಲ, ಏನೂ ಇಲ್ಲ. ನೀವು ಅಂದ್ಕೊಳ್ಳೋದಷ್ಟೇ ಸುಮ್ಮನೆ ಯೂನಿಕ್ ಅಂತ. ಓಕೆ, ಯೂನಿಕ್ ಅಲ್ಲ, ಇರೋದನ್ನೇ ಮಾಡೋಕ್ಕಾಗೋದು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಷ್ಟೇ. ಅದು ಇಲ್ಲ ಅಂತೀಯ. ಆಯ್ತು, ಏನು ಬರೋರೆಲ್ಲ ಬಲಗೈಯಲ್ಲಿ ಕೊಡ್ತಾರೆ, ನೀನು ಎಡಗೈಯಲ್ಲಿ ಕೊಡು. ಕೊಡೋದೇ ಬೇಡ, ನಾವು ಟೇಬಲ್ ಮೇಲೆ ಇಟ್ಬಿಡೋಣ. ಅದು ಯೂನಿಕ್. ನಿಮಗೆ ಎಷ್ಟು ಬೇಕಷ್ಟು ತಗೊಳ್ಳಿ. ಮಾಡ್ಕೊಂಬರ್ತಾರೆ, ಟೇಬಲ್ ಮೇಲೆ ಇಟ್ಟಿರ್ತಾರೆ, ಬಂದವ್ರು ತಗೊಂಡು ಹೋಗ್ತಾರೆ. ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಳಿ ಅಂತ. ಹಂಗೆ ಯೂನಿಕ್ ಅಂತ ಏನೂ ಇಲ್ಲ. ಎಲ್ಲರೂ ಮಾಡೋದ್ರಿಂದ ನಾವು ಮಾಡೋದು. ಹೋಗಿ ಇವ್ರ ಹತ್ರ ಮಾತಾಡೋದಲ್ಲ, ನಾನು ಸುಮ್ಮನೆ ಕೂತ್ಕೊಂಡು ಆಫೀಸ್ ಕೆಲಸ ಮಾಡಬೇಕು. ಅಲ್ಲೇನಾದ್ರು ಗ್ರಾಸ್ರಿ ಶಾಪಿಂಗ್ ಹೋದಾಗ ಯಾವುದಾದ್ರೂ ಬೋಧಿ ಮರದ ಕೆಳಗಡೆ ಎತ್ತದ, ಎಂಥ ಮರ ಅದು, ಅವ್ರ ಮರದ ಕೆಳಗಡೆ ಏನಾದ್ರು ಕುತ್ಕೊಂಡು ಎದ್ದು ಬಂದ. ಅದು ಪ್ಲಾನ್ ಇತ್ತು ಆ್ಯಕ್ಚುಲಿ ಮದುವೆಗಿಂತ ಮುಂಚೆ. ಮದುವೆ ಆದ್ಮೇಲೆ ಡ್ರಾಪ್. ಎಲ್ಲರೂ ಹೋಗಿ ಮರದ ಹತ್ರ 1 ವರ್ಷ ಕುತ್ಕೊಬಿಟ್ಟಿದ್ರು ಒಂದೇ ಜಾಗದಲ್ಲಿ. ಇಷ್ಟೊತ್ತಿಗೆ ಜನರೇ ನನ್ನ ಸ್ವಾಮೀಜಿ ಮಾಡಿಬಿಟ್ಟಿದ್ರು. ಈಗಲೂ ಮಾಡ್ತಾರೆ. ಈಗ ಆಗಲ್ಲ. ಯಾಕೆ? ನನಗೆ ಇಂಟ್ರೆಸ್ಟ್ ಇಲ್ಲ, ಅವಾಗ ಇತ್ತು ಬೇಜಾನ್ ಇಂಟ್ರೆಸ್ಟ್. ಅಷ್ಟು ಇಂಟ್ರೆಸ್ಟಿಂಗ್ ಆಗೋಗಿದೆ ಲೈಫು. ನಾನು ಬಂದಮೇಲೆ, ನಾನು ನಿನ್ನ ಲೈಫಿಗೆ ಬಂದಮೇಲೆ ಲೈಫ್ ಅಷ್ಟು ಇಂಟ್ರೆಸ್ಟಿಂಗ್ ಆಗೋಗಿದೆ. ಇಂಟ್ರೆಸ್ಟಿಂಗ್ ಆಗಲಿಲ್ಲ, ಕನ್ಫ್ಯೂಷನ್ ಆಗೋಯ್ತು. ಮದ್ವೆಗಿನ ಮೊದಲು ಹೋಗಿ ಮರದ ಕೆಳಗಡೆ ಕುತ್ಕೋಬೇಕು ಅಂದ್ರೆ ಗೋಲ್ ಇತ್ತು, ವಿಷನ್ ಇತ್ತು, ಏನೋ ಮರದ ಕೆಳಗಡೆ ಕುತ್ಕೋಬೇಕು ಅಂತ. 4-5 ಇತ್ತು. ಮದುವೆ ಆದ್ಮೇಲೆ ಕನ್ಫ್ಯೂಷನ್ ಆಗಿ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಮಿಕ್ಸರ್ ಆಗಿ ಚೌಚೌಬಾತಾಗೋಯ್ತು. ಹೋಗ್ಲಿ ಕೂತ್ಕೊಂಬನು, ನಾನು ನಿನ್ನ ಕನ್ಫ್ಯೂಷನ್ ನಾನೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ಆಗಲ್ಲ, ಅವಾಗ ದೊಡ್ಡ ಜಮೀನು ಕಲೆಕ್ಷನ್ ಚೆನ್ನಾಗತ್ತೆ. ಸಾಯಂಕಾಲ ಬಂದು ನಾನು ಇಸ್ಕೊಂತೀನಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೋ. ಶ್ರೀ 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 ಮನೋಹರಾನಂದ ಸ್ವಾಮೀಜಿಗಳು ಮಾಡಾಕ್ಬಿಡೋಣ. ಅವಾಗ ಮಾಡಿದ್ರೆ ನಿತ್ಯಾನಂದಂಗೆ ಕಾಂಪಿಟೇಷನ್ ಇರ್ತಿದ್ದೆ. ನಿತ್ಯಾನಂದಂಗೆ ಯಾರು ಸಿಗ್ಲಿಲ್ಲ. ಬೆಂಗಳೂರಲ್ಲಿ ಅವನೇ ಫೇಮಸ್ ಇದ್ದಿದ್ದು. ಇರೋ ಸ್ಟೇಟಲ್ಲಿ ಇರೋ ಜೊತೆ ಕಾಂಪಿಟೇಷನ್ ಮಾಡ್ಬೇಕಾ, ಬೇರೆ ಸ್ಟೇಟ್ ಅವನ ಜೊತೆ ಕಾಂಪಿಟೇಷನ್ ಮಾಡ್ಬೇಕಾ? ಏನೋ ಮಾಡಪ್ಪ. ಅವಾಗ ನಿಂತಿದ್ದು ಅವನೊಬ್ಬನೇ ಏಕೈಕ ವ್ಯಕ್ತಿ ನನಗೆ ಕಾಂಪಿಟೇಟರ್. ಒನ್ನಲ್ಲಿ ಸುಮಾರು ಜನದ್ದು ಬದುಕುಗಳು ಉಳ್ಕೊಂಡು ರಾಂಗ್ ಇನ್ಫಾರ್ಮೇಶನ್ ಕೊಡೋದು. ಮಾಡು ನೀನು. ಏನು ಊರಲ್ಲಿ ಕೆಲಸ 2 ಗಂಟೆಗೆ ಸ್ಟಾರ್ಟ್ ಆಯಿತು ನಂದು. ಸಮ್ಮರ್ ಕ್ಯಾಂಪಲ್ಲಿ ಇದ್ದಾರಲ್ಲ ಮಕ್ಕಳು, ಅದಕ್ಕೆ ಸಮ್ಮರ್ ಕ್ಯಾಂಪಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾವ್ರೆ. ಸೆಲ್ಫ್ ಚಾಯ್ಸ್ ಆ್ಯಕ್ಟಿವಿಟೀಸಾ? ಕೇಳ ಅವ್ರನ್ನ ಏನು ಮಾಡ್ತಾವ್ರೆ ಅಂತ. ಏನು ಮಾಡ್ತಾ ಇದ್ದೀರಾ? ಇಮ್ಲಿ ಸೋಡಾ ಎಲ್ಲಿ ತಂದ್ರಿ? ಅದು ಹೆಂಗೆ ಮಾಡ್ತೀರಾ ಸೋಡಾನ? ಲೆಮನ್ನು ಸೋಡಾ ಸಿಗತ್ತೆ, ಯಾಕೆ ಸಿಗಲ್ಲ? ತೋರಿಸು ಹೆಂಗೆ ಮಾಡ್ತಾ ಇದ್ದೀರಾ. ಇದೇನಿದು?
ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸು ನೀಟಾಗಿ. ಬಾಳೆ ಎಲೆ ಹಾಕ್ಕೊಂಡು ಹುಣ್ಸೆಹಣ್ಣು ಕಿವುಚ್ತವ್ರೆ. ಹಾಂ, ಖಾರ ಇದು. ಮೆಣಸಿನ್ಕಾಯಿ ಏನೇನೋ ಹಾಕವ್ರೆ. ಇದು ಚಿಲ್ಲಿ ಫ್ಲೇಕ್ಸ್. ಏನು ಮಸಾಲ ಅದು? ಹಸಿರು ಮೆಣಸಿನ್ಕಾಯಿನೂ ರುಬ್ಕೊಂಡು ಇದನ್ನು ಚಿಲ್ಲಿ ಪೌಡರ್ ಹಾಕೋರೆ ಹೆವಿ ಖಾರ ಆಗಲ್ವಾ? ಸಾಲ್ಟು. ಹಾಂ, ಅದೇನದು ಹಿಂದೆಗಡೆ ಪ್ಯಾಕು? ಅದೇನದು ಪ್ಯಾಕ್ ಇಟ್ಟಿರೋದಲ್ಲಿ? ಜೀರಾ ಮಸಾಲ. ಹ್ಞೂ, ಅದಕ್ಕೆ ಈಗ ಸ್ವಲ್ಪ ಮಿಂಟ್ ಆ್ಯಡ್ ಮಾಡಿ. ನೋಡಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಕುಡಿಯೋರು ನೀವೇ ಅಲ್ವಾ, ನಡೆಯತ್ತೆ ಕುಡೀರಿ. ರುಬ್ಬವ ಚೆನ್ನಾಗಿ. ನಿನ್ನ ಕ್ಯೂಚರ್ ನೋಡಿದ್ರೆ ಜನ್ಮದಲ್ಲಿ ಹುಣ್ಸೆಹಣ್ಣು ತಿನ್ನಬಾರ್ದು ಅನ್ನಿಸ್ತೈತೆ. ಬಾಳೆ ಎಲೆ ಬೇರೆ ವೇಸ್ಟ್ ಮಾಡಿದ್ದೀರಾ ಅದಕ್ಕೆ. ಆದ್ಮೇಲೆ ಹೇಳಿ, ಫೋನ್ ಮಾಡಿ ಹೆಂಗೈತೆ ಅಂತ ತೋರಿಸಿ. ಏನು ಮಾಡ್ತಾವ್ರು ನೋಡು ಮನು? ಎಂಥದ್ದು ಇಂಬ್ಲಿ ಸೋಡಾ ಮಾಡ್ತಾವ್ರಂತೆ. ಮೂರು ಜನನು ಸೇರ್ಕೊಂಡು ಮಾಡ್ತಾವ್ರೆ. ರಚ್ಚು, ಹಂಸು, ನೈಜ. ಸರಿ, ಆದ್ಮೇಲೆ ಕಾಲ್ ಮಾಡಿ. ಓಕೆ ಬಾಯ್. ಇದಕ್ಕೆ ನಮ್ಮನೆ ಮಕ್ಕಳು ಸ್ವಲ್ಪ ದಿನ ರಜೆ ಸಿಕ್ತು ಅಂದ್ರೂ ಊರಿಗೆ ಹೋಗಬೇಕು ಅಂತ ಕುಣಿಯೋದಲ್ಲಿ ಫುಲ್ ಫ್ರೀಡಮ್ಮು. ರೆಸ್ಟ್ರಿಕ್ಷನ್ಸ್ ಇರಲ್ಲ, ಆಮೇಲೆ ಭಯನೂ ಇರಲ್ಲ. ಅಲ್ಲಿ ನಮ್ಮದೇ ಒಂಟಿ ಮನೆ, ಸೇಫ್ಟಿ ಇರೋದ್ರಿಂದ ಆರಾಮಾಗಿ ಫ್ರೀಯಾಗಿ ಬಿಟ್ಬಿಡ್ತೀವಿ. ಆ ಕಡೆ ತೋಟ, ಈ ಕಡೆ ಮೇಯ್ನ್ ರೋಡು. ಚೆನ್ನಾಗಂತೂ ಎಂಜಾಯ್ ಮಾಡ್ತಾರೆ ಅಲ್ವಾ? ಮತ್ತು ಅದಕ್ಕೆ ಸೋಡಾ ಎಲ್ಲಿಂದ ತರ್ತೀರಾ ಅಂದರೆ, ಸೋಡಾನು ಮನೇಲೇ ಮಾಡ್ತಾರಂತೆ, ಅಂಗಡಿಯಿಂದ ತರಲ್ವಂತೆ. ಚೆನ್ನಾಗಿರ್ತೈತಲ್ವಾ? ಅವಳು ಹಂಸಿಕಾ ಹುಣ್ಸೆಹಣ್ಣು ಕಿವುಚೋದು ನೋಡಿದ್ರೆ ನನಗೆ ಇನ್ನು ಹುಣ್ಸೆಹಣ್ಣೆ ತಿನ್ನಬಾರ್ದು ಅನ್ನಿಸ್ತು. ಕತೆ ನೋಡೋಣ. ಏನೋ ಆದಮೇಲೆ ಕಾಲ್ ಮಾಡಿ ಅಂತ ಹೇಳಿದ್ದೀನಿ. ಕಾಲ್ ಮಾಡಿದ್ರೆ ತೋರಿಸ್ತೀನಿ. ಮರ್ತ್ಕೊಂಡು ಏನಾದರೂ ಆದರೆ ಅಷ್ಟೇ. ಅದು ಆಯ್ತೇನಪ್ಪ? ಎಲ್ಲ ಮುಗೀತಾ? ನೀನು ಹೋಗಿದ್ದ ಕೆಲಸಗಳು ಅಲ್ಲೇ ಸೇರ್ಕೊಬಿಡು ಆಯಿತಾ? ಎದುರುಗಡೆಗೆ ಬರಲೇಬೇಡ. ಅವ್ರು ಏನು ಗೊತ್ತಾ, ಈ ಮನೋದು ಒಂದು ಬುದ್ಧಿ. ನಾನು ಹಾಲಲ್ಲಿದ್ದರೆ ಅವ್ರು ರೂಮಲ್ಲಿ ಕೂತ್ಕೊಂತಾರೆ, ನಾನು ರೂಮಲ್ಲಿ ಕೂತಿದ್ರೆ ಅವ್ರು ಹಾಲ್ಗೆ ಹೋಗ್ತಾರೆ. ಅದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮನುಷ್ಯ ಯಾವಾಗಲೂ ಅಷ್ಟೇ ನೆಮ್ಮದಿ ಹುಡ್ಕೊಂಡು ಹೋಗ್ತಾರೆ. ಅದೇ ಕೆಲಸ ನಾನು ಮಾಡ್ತೀನಿ. ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ. ಒಂದು ಸ್ವಲ್ಪ ದಿನ ತಡ್ಕೊಂಬನು. ನೀನೇ ಕರೆದ್ರೂ ಬರಲ್ಲ ನಾನು. ಓಕೆ, ಇದೇ ರಿಕ್ವೆಸ್ಟ್ ಮಾಡ್ಕೋಬೇಕು, ಲಿಟ್ರಲಿ ಬೆಗ್ ಮಾಡಬೇಕು, ಬಾ ಮಂಜು ಬಾ ಅಂತ. ಆದರೂ ಬರಲ್ಲ. ಓಕೆ, ಬರ್ದಿಟ್ಕೋ. ಡನ್. ಈ ವಿಡಿಯೋ ಡೇಟ್ ಸೇವ್ ಮಾಡ್ಕೋ. ನೀನು ಬರ್ಕೊಂಡಿಲ್ಲ ಅಂದ್ರೂ ರೆಕಾರ್ಡ್ ಆಗೈತೆ. ಡನ್ ಡನ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಫೈನಲಿ ಇವ್ರದ್ದು ಇಂಬ್ಲಿ ಸೋಡಾ ರೆಡಿ ಆಗ್ಬಿಟ್ಟೈತೆ. ಇನ್ನು ಕಾಲ್ ಮಾಡಿಟ್ಟು 5 ಮಿನಿಟ್ಸ್ ಆಗಿಲ್ಲ, ಹಾಲೇ ರೆಡಿಯಾಗಿದೆ ಅಂತ ಕಾಲ್ ಮಾಡ್ತಾವ್ರೆ. ಅದೇನೋ ಗಾರ್ನಿಷಿಂಗ್ ಎಲ್ಲ ಮಾಡೋರು ಮನು. ಇಲ್ಲಿ ನೋಡಿ, ಇಲ್ಲಿ ಇಂಬ್ಲಿ ಸೋಡಾ. ಕಲರ್ಫುಲ್ಲಾಗಂತೂ ಕಾಣಿಸ್ತೈತೆ. ಏನದು? ಎಲ್ಲಿ ಕಪ್ಪು? ಇದು ನನ್ನವು ಕಪ್ಪು ಇವು. ನಂದು ಕಾಫಿ ಮಗ್ಸು. ಇದೇನು ಸೈಡಲ್ಲಿ ರೆಡ್ ಚಿಲ್ಲಿ ಪೌಡರು ಸಾಲ್ಟ್ನ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಒಳಗಡೆ. ಒಳಗೆ ಕುಡಿಯೋಕ್ಕಾಗ್ತಾ ಇಲ್ಲ. ಅವಳ ಎಕ್ಸ್ಪ್ರೆಷನ್ ತೋರಿಸು. ಹಿಂಗೆ ತಿರ್ಸು, ಟಿಲ್ಟ್ ಮಾಡು ಒಂಚೂರು ಹಿಂಗೆ. ನಿನ್ನ ಕಣ್ಣು, ಬಾಯಿ ಎಕ್ಸ್ಪ್ರೆಷನ್. ಅಯ್ಯಪ್ಪ, ಏನದು ಬಾಯಿ ಒಳಗೆ ಏನೋ ಬಂತು? ಇದು ಪುದೀನ. ಕರೆಕ್ಟಾಗಿ ತೋರಿಸಿ. ಕುಡಿಯೋದ್ರಲ್ಲೇ ಬ್ಯುಸಿ ಆಗೋರೆ. ಅಯ್ಯಯ್ಯೋ, ಹುಣ್ಸೆಹಣ್ಣು ನೀರು ಅಷ್ಟೇ, ಇದು ಸೋಡಾ ಅಲ್ಲ. ನಿಮಗೆ ಕೇಳ್ತಾ ಇರೋದು. ಅವಳು ಮುಖ ನೋಡು, ಕ್ಯೂಚ್ತಾವಳೆ. ಇಲ್ಲಿ ಮಾತ್ರ ಸುಮ್ಮನೆ ಡ್ರಾಮಾ ಎಕ್ಸ್ಪ್ರೆಷನ್ ಕೊಡ್ತಾವಳೆ. ಅದು ಸೋಡಾ ಅಲ್ಲ, ಅದು ಹುಣ್ಸೆಹಣ್ಣು ನೀರು ನೀವು ಮಾಡಿರೋದು. ನೋಡಲ್ಲಿ ಹುಣ್ಸೆಹಣ್ಣಂಗೆ ಹಾಕದಂತೆ.
ಈಗ ನೀರು ಹುಯ್ತಾನ ಅದಕ್ಕೆ? ಇಲ್ಲ ಐಸ್ ಹಾಕೋನೆ, ಐಸ್ ಕ್ಯೂಬ್ಸು. ಇವಾಗ ಏನು ಹಾಕ್ತೀರಾ? ಕೋಲ್ಡ್ ವಾಟರು. ಅದು ಸೋಡಾನ? ಅದು ಅಲ್ಲ, ವಾಟ್ರ್ ಬಾಟ್ಲ್ ಇರಲಿ, ಅದ್ರೊಳಗಡೆ ಇರೋದು ಕೋಲ್ಡ್ ವಾಟರ್ ತಾನೇ. ಮತ್ತು ಸೋಡಾ ಸಿಗ್ದಲ್ಲ ಏನಿಲ್ಲ, ಸಿಗತ್ತೆ ಅಂಗಡಿಲಿ, ಅದೇನು 10 ರೂಪೀಸ್ ಅಷ್ಟೇ ಬಾಟಲು. ತಗೊಳಪ್ಪ, ಅದು ನೋಡ್ತಾ ಇದ್ರೆ ಕುಡಿಯೋಕ್ಕೂ ಮನ್ಸು ಬರ್ತಾ ಇಲ್ಲ. ಈಗ ನೀರನ್ನು ಕುಡಿಬಾರ್ದು ಇನ್ಮೇಲೆ ಅನ್ನಿಸ್ಬಿಡ್ತು ನನಗೆ. ಆವಾಗಲೇ ಅವ್ರು ಕೊಟ್ಟಿದ್ದು ಬಿಲ್ಡಪ್ ನೋಡಿ ಇಂಬ್ಲಿ ಸೋಡಾ ಅಂತ, ನಾನು ಸೋಡಾ ಹೆಂಗೆ ಮಾಡ್ಬೋದು ಇವರು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಯ್ತು, ಏನೋ ಮಾಡಿ ಜಾಸ್ತಿ ಕುಡಿಬೇಡಿ. ಹುಣ್ಸೆಹಣ್ಣು, ಬಿಸಿಲು, ಆಮೇಲೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ ಬಾಯ್. ಕತೆ ಮಕ್ಕಳು ಅನ್ನೋದು ಒಟ್ನಲ್ಲಿ ಸಮ್ಮರ್ನಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಪ್ರತಿ ವರ್ಷನೂ. ಏನೇನೋ ಹಿಂಗೆ ಅವರೇನೆ ಆ್ಯಕ್ಟಿವಿಟೀಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವರೇ ಮಾಡ್ಕೊಂಡು ಒಟ್ಟಿನಲ್ಲಿ 4 ಜನನೂ ಸೇರ್ಕೋಬೇಕು. ಇನ್ನು ಅವನು ಸುಶಾಂತ್ ಅಂತೂ ಬಂದರೆ ಅವನೊಂದು ಸ್ವಲ್ಪ ಸಪ್ರೇಟ್ ಹೋಯ್ತಾನೆ, ಇನ್ನು ನಮ್ಮ ಯಜಮಾನ್ರ ಥರ ಗ್ರೂಪಲ್ಲಿ ಜಾಸ್ತಿ ಟೈಮ್ ಇರಲ್ಲ. ಅವ್ನು ಸಪ್ರೇಟ್ ಹೋಗಿ ಗೋಡೆಗೆ ಹೊಡ್ಕೊಂಡು ಒಂದು ಕಡ್ಡಿ ತಗೊಂಡು ಮಾತಾಡೋದೇ ಒಂದು ಆ್ಯಕ್ಟಿವಿಟಿ. ಗೋಡೆಗಳಿಗೆ ಬುದ್ಧಿ ಕಲಿಸ್ತಾನೆ, ಸೀಬೆ ಹಣ್ಣು ಗಿಡಕ್ಕೆ ಬುದ್ಧಿ ಕಲಿಸ್ತಾನೆ. ಅವ್ನು ಬರೀ ಗಿಡ ಮರಗಳಿಗೆ ಬುದ್ಧಿ ಕಲಿಸೋದೇ ಅವ್ನು ಸಮ್ಮರ್ ಕ್ಯಾಂಪ್ ಒಂದು. ಇವ್ರು 3 ಜನ ಸೇರ್ಕೊಂಡ್ರೆ ಹಿಂಗೆ ಹಂಗಾಮ ಮಾಡಿ ಇಡ್ತಾರೆ. ನಮ್ಮ ಮಮ್ಮಿ ಇನ್ನೂ ನೋಡಿಲ್ಲ ಅನ್ಸುತ್ತೆ. ನಾವಮ್ಮ ನೋಡಿದ್ರೆ ಬಂದು ಎಲ್ರಿಗೂ ಬೈದು ಕರ್ಕೊಂಡು ಹೋಗ್ತಾರೆ ಒಳಗಡೆಗೆ. ಹುಣ್ಸೆಹಣ್ಣು ನೀರು ಕುಡಿತಾ ಇದ್ದೀರಾ, ಎದ್ದು ಬನ್ನಿ ಅಂತ. ಹೆಂಗೆ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ. ನಾವು ಹೆಂಗೆ ಎಂಜಾಯ್ ಮಾಡಿದ್ವಲ್ಲ ನಮ್ಮ ಚೈಲ್ಡ್ಹುಡ್ನ, ಆ ಥರ ನಮ್ಮ ಮನೆ ಮಕ್ಕಳು ಎಂಜಾಯ್ ಮಾಡ್ತಾರೆ. ಅದು ಖುಷಿ ಆಗುತ್ತೆ ನನಗೆ. ನೆಕ್ಸ್ಟ್ ಮಾರ್ನಿಂಗ್ ನೆನ್ನೆ ವಿಡಿಯೋ ಮಾಡ್ತಿದ್ದವಳು ಆಮೇಲೆ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟೆ. ಸೊ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೊಬಿಟ್ಟಿದ್ದೆ. ಯಾಕೆಂದರೆ ನೆನ್ನೆ ಇನ್ವೈಟ್ ಮಾಡೋದು ಸುಮಾರು ಜನದ್ದು ಬ್ಯಾಲೆನ್ಸ್ ಇತ್ತು. ಅದನ್ನು ಕಾಲ್ ಮಾಡಿಕೊಂಡು ನಾನು ಮನು ಇನ್ವೈಟ್ ಮಾಡ್ತಾಯಿದ್ವಿ. ನೆನ್ನೆಗೆ ಮುಗಿಸ್ಕೊಂಡು ಇನ್ನಿಬ್ಬರು ಉಳ್ಕೊಂಡಿದ್ದಾರೆ ಮನು ಫ್ರೆಂಡ್ ಲಿಸ್ಟಲ್ಲಿ. ಅದು ಎನಿವೇಸ್ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಮನು ರೆಸ್ಪಾನ್ಸಿಬಿಲಿಟಿ. ಅದು ನೆನ್ನೆ ಅವ್ರು ಕಾಲ್ ಮಾಡಿದ್ವಿ, ತೆಗ್ದಿರಲಿಲ್ಲ ಫೋನ್ ಕಾಲು, ಅವ್ರು ಬ್ಯುಸಿ ಇದ್ರೋ ಏನೋ. ಸೊ ಇವತ್ತು ಕಾಲ್ ಮಾಡಿ ಇನ್ವೈಟ್ ಮಾಡಬೇಕು ಅವರು. ಅದನ್ನು ಬಿಟ್ಟರೆ ಸದ್ಯಕ್ಕೆ ಇನ್ನೂ ಸುಮಾರು ಕೆಲಸ ಬಾಕಿ ಇದೆ. ನಾನು ಅಂದ್ಕೊಂಡೆ ಎಲ್ಲ ಆಗೋಗ್ಬಿಡುತ್ತೆ ಪಟ ಅಂತ. ಮೇಯ್ನ್ ಹೆಡ್ಡೇಕ್ ಆಗ್ತಾ ಇರೋದೇ ನನಗೆ ಈ ಮನು ಶಾಪಿಂಗಪ್ಪ. ಅಯ್ಯೋ, 3 ದಿನ ಹೋಗಿ ಬಂದಿದ್ದೀವಿ. ಕೊನೆಗೂ ಆ ಶಾಪಿಂಗು ಮನುದು ಮುಗಿಸ್ಕೊಳಕ್ಕೆ ಆಗೇ ಇಲ್ಲ ನಮ್ಮ ಕೈಲಿ. ಯಾಕೆಂದರೆ ಅದು ಮಾನ್ಯವರಲ್ಲಿ ಅವ್ರದ್ದು ಶರ್ಟು ಅಂದರೆ ಶಾರ್ಟ್ ಕುರ್ತಾನ ಆರ್ಡ್ರ್ ಹಾಕಿ ಬಂದಿದ್ವಲ್ಲ, ಅದು ಮೊನ್ನೆ ಬಂದಿದೆ. ಮೊನ್ನೆಯಿಂದ ಟೈಮೇ ಆಗ್ತಾಯಿಲ್ಲ ನಮಗೆ ಹೋಗೋದಕ್ಕೆ. ಈ ಟೈಮಲ್ಲಿ ಮನು ಕರ್ಕೊಂಡು ಹೋಗಲ್ಲ, ತುಂಬ ಬಿಸಿಲಿರತ್ತಲ್ವ, ನನ್ನ ಕೈಲೂ ಆಗಲ್ಲ, ಸುಸ್ತಾಗ್ಬಿಡುತ್ತೆ ನನಗೆ. ಜಸ್ಟ್ ಬಿಸಿಲಿಗೆ ಹೋಗೋದಿರಲಿ, ಹೊರಗಡೆ ಹೋಗಿ ಗೇಟ್ ಹತ್ರ ನಿಂತ್ಕೊಂಡ್ರೆ ಸುಸ್ತಾಗ್ಬಿಡುತ್ತೆ, ಅಷ್ಟು ಬಿಸಿಲಿದೆ. ಅಂತೂ ಹೇಳ್ದೆ, ನಡಿ ಮನು, ಇಲ್ಲೇ ಹತ್ರ ಇರೋದು UBL ರೋಡಲ್ಲಿ, ಹೋಗಿ ಬಂದ್ಬಿಡೋಣ ಅಂತ. ಬಿಲ್ಕುಲ್ ಬೇಡ ಮಂಜು, ಸಂಜೆ ಕರ್ಕೊಂಡು ಹೋಗು, ಇವತ್ತು ಸಂಜೆ ಮುಗಿಸ್ಕೊಳ್ಳೋಣ, ನೀನು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡು ಇವಾಗ ಅಂತ ಅಂದ್ಬಿಟ್ಟು ಇನ್ನೊಂದು ಕೆಲಸ ಬ್ಯಾಲೆನ್ಸ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಈಗ ಜಸ್ಟು ಹೊರಟ್ರು ಮನು. ನೀನು ಮಲ್ಕೋ ಅಂತ ಹೇಳ್ಬಿಟ್ಟು ಹೋದರು. ನಾನೊಂದು 5-10 ನಿಮಿಷ ಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡು ತಿಂಡಿ ತಿಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ, ವಾಕ್ ಮಾಡ್ತಾ ಇದೆ. ಅದಕ್ಕೆ ಸರಿ ನೆನ್ನೆ ಏನೇನಾಯಿತು ಅಪ್ಡೇಟ್ ಹೇಳೋಣ ಅಂದ್ಕೊಂಡು ಬಂದೆ. ಅಷ್ಟೇ, ನೆನ್ನೆ ಮಾಡಿದ ಕೆಲಸ ಅಷ್ಟೇ. ಎಲ್ರಿಗೂ ಫೋನ್ ಮಾಡಿ ಇನ್ವೈಟ್ ಮಾಡೋದನ್ನೆಲ್ಲ ಮುಗಿಸ್ಕೊಂಡ್ವಿ. ಅದೊಂದು ಮೇಜರ್ ಕೆಲಸ, ಅದೇ ಇಂಪಾರ್ಟೆಂಟು, ಮುಗೀತು. ಇನ್ನಿರೋದೇ ಇನ್ನೊಂದು 2-3 ಕೆಲಸ ಇಂಪಾರ್ಟೆಂಟು. ಒಂದು ಮನುದು ಶಾಪಿಂಗ್ ಕಂಪ್ಲೀಟ್ ಆಗಬೇಕು, ಇನ್ನೊಂದು ಅರಿಶಿನ ಕುಂಕುಮ ಕೊಡೋದಕ್ಕೆ ಥಿಂಗ್ಸ್ಗಳನ್ನ ತರಬೇಕು. ಬ್ಯಾಂಗಲು, ಆಮೇಲೆ ಏನೇನೋ ಇಡ್ತೀವಲ್ಲ ನಾವು ಅರಿಶಿನ ಕುಂಕುಮಕ್ಕೆ, ಬ್ಲೌಸ್ ಪೀಸ್ಗಳು ಇವೆಲ್ಲ ತರಬೇಕು. ಆ್ಯಂಡ್ ರಿಟರ್ನ್ ಗಿಫ್ಟ್ ಎಲ್ಲ ಆರ್ಡ್ರ್ ಮಾಡಾಯಿತು ನೆನ್ನೆ, ಅದೂ ಮುಗಿಸ್ದೆ. ಆಮೇಲೆ ಇನ್ನೇನು ಅಷ್ಟೇ ಸದ್ಯಕ್ಕೆ ಮೇಜರ್ ಇದ್ದವು. ಬಟ್ ಅರಿಶಿನ ಕುಂಕುಮದ ಐಟಮ್ಸ್ಗೂ ಏನು ನಾನು ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ. ಇನ್ ಕೇಸ್ ನನಗೆ ಆಗಿಲ್ಲ ಅಂದ್ರೂ ಸ್ಯಾಟರ್ಡೇ ನಮ್ಮ ಅಕ್ಕ ಬರ್ತಾಳೆ, ನಮ್ಮ ಅಕ್ಕನ ಕಳಿಸಿದ್ರೆ ಮನು ಜೊತೆ ಅವಳು ಮುಗಿಸ್ಕೊಂಡು ಬರ್ತಾಳೆ. ಟೈಮ್ ಪರ್ಮಿಟ್ ಮಾಡಿದ್ರೆ ಹೋಗಿ ಮುಗಿಸ್ಕೊಳ್ಳೋಣ ಅಂತ. ಅದು ಇಲ್ಲೇ ಹತ್ರ ಇರೋದು, ಬಟ್ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ ನನಗೆ, ಹಂಗಾಗ್ತಾಯಿದೆ. ಈಗ ನೋಡಿ ಬೇಡಮ್ಮ, ಹಿಂಗೆ ಒಂದು ಕಡೆ ಕೂತ್ಕೊಬಿಟ್ರೆ ಒಂದು ಕಡೆನೇ ಸೆಟ್ಲ್ ಆಗಿಬಿಡ್ತೀನಿ. ಅದಕ್ಕೆ ಎದ್ದು ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಅಂದ್ಕೊಂಡು ವಾಕಿಂಗ್ ಮಾಡ್ತೇನೆ, ಮಾತಾಡ್ಕೊಂಡು ಹೋಗಿ ಕೂತ್ಕೊಂಡೆ. ಹಿಂಗಾಗತ್ತೆ ಸ್ವಲ್ಪ. ಒಂದು ನೆನ್ನೆ ಹೇಳ್ತಾ ಇದ್ನಲ್ಲ, ಲಾಸ್ಟ್ ವಿಡಿಯೋದಲ್ಲೂ ಹೇಳ್ತಾ ಇದ್ನಲ್ಲ, ಈಗ ಒಂದು ವೀಕಿಂದ ಅಂತೂ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಕೈಯಂತೂ ಚುಮ್ಮ ಅಂತ ಇದ್ದಾವೆ, 2 ಕೈಯೂ ಹಂಗೆ. ಒಂದೊಂದಿನ ಒಂದೊಂದು ಕೈ. ಲಾಸ್ಟ್ ಒಂದು 3 ಡೇಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಪೇಯ್ನ್ ಆಗಿತ್ತು, ತುಂಬ ಬಾಧೆ ಇಡ್ತಾಯಿತ್ತು. ನೆನ್ನೆಯಿಂದ ರೈಟ್ ಹ್ಯಾಂಡ್ ಪೇಯ್ನ್ ಆಗಿಲ್ಲ, ಇದು ಚುಮ್ಮ ಅನ್ನತ್ತೆ ಇದು.
ಪಾಮು ಏನು ಕತೆನೋ ಗೊತ್ತಿಲ್ಲ. ಸೊ ಇಷ್ಟು ನಡೀತಾ ಇದೆ. ಮನು ಇವಾಗ ಹೊರಗಡೆ ಹೋಗಿದ್ದಾರೆ ಅನ್ನಲ್ಲ, ಆ ಕೆಲಸ ಅವ್ರು ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಅಂತ. ಸ್ವಲ್ಪ ದೂರ, ಇನ್ನು ಸಂಜೆ ಅಂದರೆ ಇನ್ನು ಅಲ್ಲಿ ಹೋಗ್ಬೇಕಲ್ಲ ನಾವು, ಅದಕ್ಕೆ ಬಿಸಿಲಿದ್ರು ಪರವಾಗಿಲ್ಲ ಹೋಗಿ ಬಂದ್ಬಿಡ್ತೀನಿ ಅಂತ ಹೋಗಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ನಂದು ಇನ್ನೊಂದು ಮೇಜರ್ ಕೆಲಸ ಆಗ್ದಲೇ ಇರೋದು ಮನೆ ಕ್ಲೀನಿಂಗ್ದು. ಮನೆ ಕ್ಲೀನಿಂಗಿಗೆ ಅವ್ರು ಬರ್ತೀನಿ ಅಂದವರು ಕೈ ಕೊಟ್ಬಿಟ್ಟಿದ್ದಾರೆ ನನಗೆ. ಅವರಿಗೆ ಹೇಳಿದ್ದೀನಿ ಇನ್ನೊಬ್ರನ್ನ ಹುಡುಕಿ ನನಗೆ ಕಳಿಸ್ಲೇಬೇಕು ನೀನು ಮನೆ ಕ್ಲೀನಿಂಗಿಗೆ ಅಂತ. ಸ್ವಲ್ಪ ವಿಂಡೋಸ್ ಎಲ್ಲ ಒರೆಸೋಸ್ಕೋಬೇಕು. ಅದು ಇವಾಗ ಕರೆಕ್ಟ್ ಅವ್ರಿಗೊಂದು ಹೋಗಿ ಫೋನ್ ಮಾಡಿಬಿಟ್ಟು ಸಿಕ್ಕಿದ್ರೆ ಯಾರು ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇಷ್ಟು ಕೆಲಸ ನಡೀತಾ ಇದೆ. ನೋಡೋಣ, ನಾವೇನೇ ಅಡ್ವಾನ್ಸಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರೂ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅನ್ನೋದು ಮಾತ್ರ ತಪ್ಪಿರಲ್ಲ ಅಲ್ವಾ. ಅದು ಏನಾದರೂ ಒಂದು ಪೆಂಡಿಂಗ್ ಉಳ್ಕೊಂಡೇ ಇರುತ್ತೆ. ಅದು ಲಾಸ್ಟಲ್ಲಿ ತಲೆ ಕೆಡ್ಸ್ಕೊಂಡು ಓಡಾಡಲೇಬೇಕಾಗತ್ತೆ. ನಾನಂತೂ ಇವಾಗ ಎಲ್ಲೇ ಹೋದ್ರೂ ಫ್ಯಾನ್ ಹಾಕಿ ಬಿಟ್ಬಿಡ್ತೀನಿ ಫುಲ್ ಮನೇಲೂ. ಆ ಕಡೆ ರೂಮು, ಈ ರೂಮು, ಲಿವಿಂಗ್ ಹಾಲು, ಎಲ್ಲ ಕಡೆನೂ ಅಷ್ಟು ಸೆಕೆ ಅಂತ ಫೀಲ್ ಆಗ್ತಾ ಇರುತ್ತೆ ನನಗೆ. ಹ್ಯುಮಿಡಿಟಿ ಇಲ್ಲ, ಬಟ್ ಒಂಥರ ಏನೋ ವಾಮ್ನೆಸ್ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಬೆಡ್ ನೋಡಿ ನಂದಂತೂ ಈ ಫುಲ್ ಬೆಡ್ ನಾನೇ ಆಕ್ಯುಪೈ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಮನುನ ಆ ಕಡೆ ರೂಮಿಗೆ ಎದಾಕ್ಬಿಟ್ಟಿದ್ದೀನಿ. ಇಲ್ಲಿ ಬೆಡ್ ಮೇಲೆ ಎಲ್ಲ ನೋಡಿದ್ರು ಬರೀ ನಿಮಗೆ ಪಿಲ್ಲೋಗಳೇ ಕಾಣಿಸೋದು. ಇಷ್ಟು ಪಿಲ್ಲೋಗಳು ಇಟ್ಕೊಂಡಿರ್ತೀನಿ, ಇದ್ರ ಮೇಲೆ ಕಾಲು ಹಾಕ್ಕೊತೀನಿ ಕಾಲು ಸ್ವೆಲ್ಲಿಂಗ್ ಇರೋದಕ್ಕೆ. ಅದು ಇನ್ ಕೇಸ್ ರಿಕ್ವೈರ್ಮೆಂಟ್ ಇದ್ದರೆ ಯಾವುದೊಂದು ಪಿಲ್ಲೋ ಎತ್ತಿ ಇನ್ನೊಂದು ಹಾಕ್ಕೊತೀನಿ. ಆ ಪಿಲ್ಲೋಗಳು ನೈಟು ಮಲ್ಕೊಂಡಾಗ ಕಂಫರ್ಟ್ ಆಗಲ್ವಲ್ಲ, ಎಲ್ಲೆಲ್ಲಿ ಪೇಯ್ನ್ ಬರುತ್ತೆ ಅಲ್ಲಿಗೆಲ್ಲ ಪಿಲ್ಲೋಗಳನ್ನ ಕೊಡ್ತಾ ಇರ್ತೀನಿ. ಸಾಫ್ಟ್ ಪಿಲ್ಲೋಗಳಿರುತ್ತಲ್ಲ, ಆಗ ಒಂದು ಸ್ವಲ್ಪ ಕಂಫರ್ಟ್ ಫೀಲಾಗಿ ನಿದ್ದೆ ಬರುತ್ತೆ. ಇಲ್ಲ ಅಂದರೆ ನಿದ್ದೆ ಬರೋದೇ ಇಲ್ಲ, ನೈಟು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ನಾನು ಡೇ ಟೈಮ್ ಜಾಸ್ತಿ ನಿದ್ದೆ ಮಾಡೋದು. ಡೇ ಟೈಮ್ ಆರಾಮಾಗಿ ನಿದ್ದೆ ಬರುತ್ತೆ, ಅದೇನು ಅಂತ ಗೊತ್ತಿಲ್ಲ. ರಾತ್ರಿ ಕಷ್ಟ ನಿದ್ದೆ ಬರೋದು. ಡೇ ಟೈಮಿಗೆ ಹೋಗಿ ಮಲ್ಕೊಳ್ಳಿ, ವಿತಿನ್ 2 minutes ನಿದ್ದೆ ಬಂದ್ಬಿಟ್ಟಿರುತ್ತೆ ನನಗೆ. ಅಯ್ಯೋ ರಾತ್ರಿ ಹೊತ್ತು ಒದಾಡಿ ಮಲ್ಕೋಬೇಕು. ಸುಮಾರು ಟೈಮ್ ಆದಮೇಲೆ ನಿದ್ದೆ ಬರುತ್ತೆ. ಅದಕ್ಕೆ ಬೆಳಗ್ಗೆ ಕಣ್ಣು ಬಿಡೋಕ್ಕಾಗಲ್ಲ. ಬೆಳಗ್ಗೆ ಒಳ್ಳೆ ನಿದ್ದೆಲಿರ್ತೀನಿ, ಬಲವಂತವಾಗಿ ಎದ್ದೇಳ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಬೇಕು ಅಂತ ತಿಂತಿದ್ದಂಗೆ ಹೋಗಿ ಪುನಃ ದಬಾಕ್ ಹೋಗ್ಬಿಡೋದು. ಒಂದು ಸ್ವಲ್ಪ ಹೊತ್ತಾಯಿತು ಎದ್ದು, ಒಂದು 1/2 hour ಆಯಿತು ಅಂದ್ಕೊಳ್ಳಿ. 1:30 ಹಂಗೇನೋ ಎದ್ದೆ ಈಗ. ಏನಪ್ಪ ಏನೋ ಮನು ಏನೋ ಹೇಳ್ತಾಯಿದ್ರು, ಅದಕ್ಕೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಂದ್ಕೊಂಡ್ರೇನೋ. 2 o'clock ಈಗ 1/2 hour ಕೂತಿದೆ. ಎನರ್ಜಿನೇ ಇಲ್ಲ, ಯಾಕೋ ತುಂಬ ಸುಸ್ತಾಗ್ತಾಯಿದೆ. ಇವತ್ತು ಈ ಬಾಟಲ್ ಹಿಡ್ಕೊಂಡು ಬರೋಕ್ಕೂ ಆಗ್ತಾಯಿಲ್ಲ, ಹಂಗಾಗ್ತಾ ಇದೆ. ಡೇ ಬೈ ಡೇ ಒಂಥರ ನನಗೆ ವರ್ಸ್ಟ್ ಅಂತಲೇ ಅನ್ನಿಸ್ತಾ ಇದೆ. ಏನೋ ಇಂಪ್ರೂವ್ಮೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಏನೋ ಗೊತ್ತಿಲ್ಲ, ಮೇ ಬಿ ಅದು ಸಿಕ್ಕಾಬಟ್ಟೆ ಬಿಸಿಲಿರೋದಕ್ಕೆ ಏನಾದರೂ ಹಂಗೆ ಆಗ್ತಾ ಇದೆಯಮ್ಮನು. ಆಬ್ವಿಯಸ್ಲಿ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇದ್ರೆ ಅಂತ್ರ ಮೇಲೆ ಕೂತ್ಕೊಂಡೆ ಸಿಕ್ಕಾಕೊಂಬಿಟ್ಟದ್ದು, ಎದ್ದೇಳಕ್ಕೂ ಆಯ್ತಾ ಇಲ್ಲ. ಹಿಡ್ಕೊಳ್ಳಿ ಹೊಡೆದಾಕ್ದ ಎಲ್ಲೂ ಹೊಡೆದೋಗ್ಬಿಡತ್ತೆ. ಮನೆ ಗಟ್ಟಿ ಐತೆ ಇದು. ಮೊದಲೇ ಕೂತ್ರೆ ಹೇಳಕ್ಕೆ ಕಷ್ಟ, ಎದ್ರೆ ಕೂರಕ್ಕೆ ಕಷ್ಟ. ಇದ್ರ ಮೇಲೆಲ್ಲ ಕೂತ್ಕೊಂಡ್ಬಿಟ್ರೆ ಹೊಡೆದೋಯ್ತು. ಎಲ್ಲಪ್ಪ ಹೊಡೆದೋಯ್ತು. ನಾನು ಏನು ಅನ್ಕೊಂಡಿದ್ದೀಯ, ನಾನು ತೆಳ್ಳಕ್ಕಿದ್ದೀನಿ, ಸುಮ್ಮನೆ ಇರು. ಕೈಯಲ್ಲಿ ತಳ್ಳಿಗಿದೆ ಅಂತ ವಿಡಿಯೋ ನೋಡೋರ್ಗೂ ಗೊತ್ತು. ಈಗ ನಾನು ಇಷ್ಟು ವೆಯ್ಟ್ ಗೈನ್ ಆಗಿಲ್ಲ ಅಂದರೆ ನೀನು ಟೆನ್ಷನ್ ತಗೊಂಡು ಕೂತಿರುವೆ ಇಷ್ಟೊತ್ತಿಗೆ. ಇಷ್ಟು ವೆಯ್ಟ್ ಗೈನ್ ಆಗಲೇಬೇಕು. ಅದು ಈಗಾಗೋ ವೆಯ್ಟ್ ಗೈನ ನೀನು ಲೆಕ್ಕಕ್ಕೆ ಇಡಂಗಿಲ್ಲ. ಅಂದರೆ ಒಂದು ಬ್ರ್ಯಾಕೆಟ್ ಇರುತ್ತೆ, ಆ ಬ್ರ್ಯಾಕೆಟ್ ಒಳಗಡೆ ಆಗಬೇಕು. ಬಿಲೋ ಬ್ರ್ಯಾಕೆಟು ಇರಬಾರ್ದು, ಅಬೋ ಬ್ರ್ಯಾಕೆಟು ಇರಬಾರ್ದು. ಓಕೆ, ಬಟ್ ನನ್ನ ಜೊತೆಗೆ ನೀನು ಆಯ್ತಾ ಇದೆಯಲ್ಲ ಹೇಳು. ಸೊ ಈಗ ಅರ್ಜೆಂಟಾಗಿ ಹೋಗಬೇಕು, ಲಾಗಿನ್ ಮಾಡಿಬಿಡ್ತೀನಿ, ಹೋಗೋಣ. ಇವತ್ತು ಅದೇ ಸುಸ್ತು ಅಂತ ಇದ್ನಲ್ಲ, ಆ್ಯಸ್ ಯೂಶ್ವಲ್ ಈಗ ಎವ್ರಿ ಡೇ ಇದನ್ನೇ ಹೇಳ್ತಾ ಇದ್ದೀನಿ. ಅಲ್ಲೇ ಒಂದು 4-5 ಡೇಸಿಂದ ಮನು ಹೋಗಿ ನಮ್ಮದು ರೆಗ್ಯುಲರ್ ಹೋಟೆಲ್ ಇದೆಯಲ್ಲ, ಅಲ್ಲಿ ಸಾಂಬಾರು ತಂದಿದ್ದಾರೆ. ಬಟ್ ಇಲ್ಲಿ ಒಂದು ಆಂಧ್ರ ಮೆಸ್ ಇದೆ, ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಮಾಡೋದು ಅಲ್ವಾ? ಜೊತೆಗೆ ಅವರು ಇಲ್ಲಿ ಪಕೋಡ ಬೇರೆ ತಂದು ಇಟ್ಕೊಂಡು ತಿಂತಾವ್ರ. ಅದು ತಂದು ಇಟ್ಕೊಂತಿದ್ದಂಗೆ ಹೇಳ್ತಿದ್ರು, ಇದು ನಿನಗೆ ಕೊಡಲ್ಲ, ಕೇಳಬೇಡ ಅಂತ. ತಿನ್ನಂಗಿಲ್ಲ ಹಂಗಂದ್ಮೇಲೆ ಅಲ್ಲೇ ತಿನ್ಕೊಂಡು ಬರಬೇಕು. ನಾನು ಅಕ್ಕೆ ಬಂದು ಒಳಗೆ ತಿಂತಿದ್ದೆ, ನೀವು ಒಳಗೊಂದು ಕುಂತ್ಕೊಂಡವ್ರೆ. ಇದು 2 ಗಂಟೆ. ಇಟ್ಸ್ ಮೈ ಟೈಮ್, ಮೈ ಎಂಟ್ರಿ ಟೈಮ್. But this is my room. This is my entry time. This is my room. From 2 o'clock onwards is public place. 24/7 this is my room. ಆ ಕಡೆಗೆ ಎಂಟ್ರಿ ಕೊಡಂಗಿಲ್ಲ ನೀನು. ಕೊಡ್ತಾನೂ ಇಲ್ಲ. ಎಷ್ಟು ಕೊಬ್ಬಾಡ್ತಾರೆ. ಆ ಕಡೆ ಪಾಪ ಎಂಟ್ರಿನೇ ಇಲ್ಲ. ಅಲ್ಲಿ ಯಾಕೆಂದ್ರೆ ಮನುದು ಥಿಂಗ್ಸ್ ಏನೂ ಇಲ್ಲ, ಬರಲ್ಲ. ಇವಾಗ ಕಂಪ್ಲೀಟ್ ಬೆಡ್ ನಾನು ಬೆಳಗ್ಗೆ ಹೇಳ್ತಾ ಇದ್ನಲ್ಲ, ನಾನೇ ಆಕ್ಯುಪೈಡ್ ಮಾಡ್ಕೊಬಿಟ್ಟಿದ್ದೀನಿ. ನನಗಿನ ಜಾಸ್ತಿ ನಾನು ಪಿಲ್ಲೋಗಳೇ ಆಕ್ಯುಪೈಡ್ ಮಾಡ್ಕೊಂಡಿದ್ದೆ ನನ್ನ ಬೆಡ್ನ. ಎಷ್ಟಲ್ಲಿ ಪಿಲ್ಲೋ? 5-6 ಪಿಲ್ಲೋಗಳು.
ಬೆಡ್ ತುಂಬ ಬರೀ ಪಿಲ್ಲೋಗಳಿಂದ ಡೆಕೋರೇಟ್ ಮಾಡಿಬಿಟ್ಟಿದ್ದೀನಿ. ಅದಿಲ್ಲ ಅಂದರೆ ಇವಾಗ ಮಲ್ಗೋಕ್ಕೆ ಆಗಲ್ಲ, ಕಂಫರ್ಟೇ ಆಗಲ್ಲ. ಹಂಗಾದ್ರೆ ಲಾಗಿನ್ ಮಾಡಿಬಿಟ್ಟು ಮಾಡು, ಬೇಗ ಹೋಗೋಣಿಲ್ಲ, ಅದೂ ಸಿಗಲ್ಲ. ಆಮೇಲೆ ಒಂಚೂರು ಫೇಸ್ ವಾಶ್ ಮಾಡ್ತೀನಿ. ಯಾವಾಗ ನೋಡ್ರು ಒಳ್ಳೆ ಪೇಷಂಟ್ ಥರನೇ ಕಾಣಿಸ್ತಾ ಇರ್ತೀನಿ ನಾನು ಇವಾಗ. ಯಪ್ಪ, ಇವತ್ತೊಂದಿನ ನಾಳೆ ಒಂದಿನ ಮ್ಯಾನೇಜ್ ಮಾಡಿಬಿಟ್ರೆ ಆಮೇಲೆ ಫುಲ್ಲು ಮನೆ ಊಟ ನನಗೆ. ಹೊರಗಡೆಯಿಂದ ಒಂದು ಇದನ್ನು ತಂದು ತಿನ್ನಂಗಿಲ್ಲ ಆ ಥರ. ನಿಮಗೂ ಅಷ್ಟೇ ಅಲ್ವಾ? ನನಗಿಂತ ಜಾಸ್ತಿ ನೀನೇ ಖುಷಿ. ಟೀ ಶರ್ಟ್ ಬದಲಾಯಿಸಿವೆ. ಹಾಂ, ಅದು ವೈಟ್ ಅಲ್ವಾ, ಸಮ್ಮರಿಗೆ ಒಂಥರ ಇದಾದಂಗೆ ಕಾಣುತ್ತೆ, ಡಲ್ ಡಲ್. ಹೋಗ್ತಾ ಇರಲ್ಲ, ನಾನು ಆಮೇಲೆ ಥರ ನಡೆಯೋ ಅಷ್ಟರಲ್ಲಿ ನೀನು ಆರ್ಕೊಂಡು ಬಂದುಬಿಡ್ಬೋದು. ಓಕೆ. ಸೊ ಇಲ್ಲೇ ನಮ್ಮನೆ ಪಕ್ಕದ ರೋಡಲ್ಲೇ ಇರೋದು ಮಿಸ್, ಆಂಧ್ರ ಮಿಸ್ಸು. ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದಲ್ಲಿ ನಾವು ತಿನ್ನೋದಕ್ಕೆ. ಲಾಸ್ಟ್ ಟೈಮು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದೀನ ತಿಂದಿದ್ವಿ, ಚೆನ್ನಾಗಿತ್ತು ಅಲ್ಲಿ ಆಂಧ್ರ ಮೀನು. ಅದಕ್ಕೆ ಮನು ಇವತ್ತು ಹೋಗೋಣ, ಅವರು ಅಲ್ಲಿ ನಾನ್ ವೆಜ್ ತಿನ್ಬೋದು, ನಾನು ವೆಜ್ ತಿನ್ಬೋದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾಳೆ ನಮ್ಮ ಮಮ್ಮಿ ಬರ್ತಾರೆ. ಬಂದಿದ್ದ ದಿನವೇ ನಮ್ಮ ಅಮ್ಮಂಗೆ ಕೆಲಸ ಕೊಡೋಕ್ಕಾಗತ್ತಾ? ಸೊ ಫ್ರೈಡೇಯಿಂದ ಮನೆ ಊಟ ಫುಲ್ಲು, ನೋ ಔಟ್ಸೈಡ್ ಫುಡ್. ಅದಕ್ಕೇನೆ ಫುಲ್ ಖುಷಿಯಾಗಿದ್ವಿ. ಏನು ಆಗಲ್ಲಪ್ಪ, ನನಗೆ ಆಗಲ್ಲ, ನನಗೆ ಮುಗ್ದೋಗಿ ನನಗೆ ಆಗಬೇಕಿರೋದು, ನನಗೆ ಇಲ್ಲ, ನಂಗೆ ಆಗಲ್ಲ. ನಿಂಗೆ ಆಗಲ್ಲ ಅಂದ್ರೆ ಬಿಡು, ನಂಗೆ ಬಿ ಪಿ ವೇರಿಯೇಷನ್ ಆಯ್ತಾ ಇರ್ತದೆ. ಆಗಲಿ ಬಿಡು, ಸುಮ್ಮನೆ ಕೂತ್ಕೊ. ನೀನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಏನಾದ್ರು ಕಯ್ಯ ಅಂತ ಸ್ಟಾರ್ಟ್ ಮಾಡ್ತೀಯ. ಒಳ್ಳೆ ಮೂಡಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಜಗಳ ಆಡ್ತಾಯಿದ್ದೋ ನಾನು ಮನು. ಅವ್ರು ಶಾಪಿಂಗ್ ಮುಗ್ದಿಲ್ಲ, ಏನು ಲಾಸ್ಟ್ ಮಿನಿಟ್ ತನಕನೂ ಡ್ರ್ಯಾಗ್ ಮಾಡ್ಕೊಂಡು ನಾವು ಹೆಣ್ಣು ಮಕ್ಕಳು ಹಂಗೆ ಮಾಡಲ್ಲಪ್ಪ. ಏನಪ್ಪ ಈ ಗಂಡಸ್ರುಗಳು, ಹೆಣ್ಣು ಮಕ್ಳದ್ದು ಮಾತು ಕೇಳಲಿಲ್ಲ ಅಂದರೆ ಹಿಂಗೆ ಆಗೋದು. ಅದನ್ನೇ ಹೇಳ್ತಾ ಇದ್ದೀನಿ, ನಂಗೆ ಬಿ ಪಿ ವೇರಿಯೇಷನ್ ಆಯ್ತದೆ, ಹಿಂಗೆಲ್ಲ ಮಾಡಬೇಡ ನೀನು ಅಂತ. ಇಲ್ಲ ಪಕ್ಕದಲ್ಲಿರೋ ಅಂಗಡಿಗೆ ಹೋಗೋಕ್ಕೆ ಡೈಲಿ ಇದೊಂದು ಕೆಲಸ ಇವರಿಗೆ. ನನಗೆ ಕಾಲು ಕೈ ಮಸಾಜ್ ಮಾಡಿಕೊಡೋದು. ಅಲ್ಲಿ ಹೋಗಿ ಊಟ ತಿಂದ್ವಾ, ಕೈ ಉರಿಯೋದ್ಕೊಂಡ್ಬಿಟ್ಟು. ಖಾರ ಇತ್ತು ಇವತ್ತು ಊಟ ತುಂಬ ಅಲ್ವಾ? ಖಾರ ಇಲ್ಲೇ. ಬಟ್ ಲಾಸ್ಟ್ ಟೈಮ್ ತಿಂದ್ವಲ್ಲ, ಅವತ್ತಿಷ್ಟು ಖಾರ ಅನ್ನಿಸ್ಲಿಲ್ಲ ನನಗೆ. ಇವತ್ತು ತುಂಬ ಖಾರ ಅನ್ನಿಸ್ತು. ನಾಲ್ಗೆ ಎಲ್ಲ ಉರಿ ಬಂದ್ಬಿಡ್ತು. ಅದು ಕೈ ಉರಿತಾ ಇದೆ, ಅದು ಅನ್ನ ಕಲಸಿದ್ದು ಉರಿತಾ ಇದೆ ಅಷ್ಟು. ಉಜ್ಬೇಡ, ಇದು ಹೀಟ್ ಜನ್ರೇಟ್ ಆಗುತ್ತೆ, ಇನ್ನೂ ಚುಮ್ಮ ಬರುತ್ತೆ. ನೋಡು ಈಗ ಎಷ್ಟು ಫ್ರೀ ಆಯ್ತು ನೋಡು. ಬಿಸಿನೀರು ಇಕ್ಕಿದ್ರೆ ಇನ್ನೂ ಫ್ರೀ ಆಗೋದು. ಇಡ್ತೀನಿ, ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ, ಆಮೇಲೆ ಇಡ್ತೀನಿ. ನೋವುತ್ತೆ ಹಂಗಂದರೆ ಚುಮ್ಮ ಅಂತ. ಕಾಲೂ ಅಷ್ಟೇ ಹಿಂಗೆ ಮಸಾಜ್ ಮಾಡ್ತಾರ, ಆವಾಗ ಎಷ್ಟೋ ರಿಲೀಫ್ ಅನಿಸುತ್ತೆ. ಸ್ಟಿಫಾಗಿದ್ದು ಬರಲು ಈಗ ಎಷ್ಟೋ ಫ್ರೀ ಅನಿಸ್ತಾ ಇದೆ. ಇದೂ ಈಗ ತೋರಿಸ್ತೀನಿ. ಎಲ್ಲ ಬಿಡಿಲ್ಲ ಒಂದು ನಿಮಿಷ ನೋಡಿ. ಹಿಂಗೆ ಫೋಲ್ಡೇ ಮಾಡೋಕ್ಕಾಗಲ್ಲ, ಇಷ್ಟಿಷ್ಟು ದಪ್ಪ ಸ್ವೆಲ್ಲಿಂಗ್ ಇರುತ್ತೆ. ಈಗ ಮಸಾಜ್ ಮಾಡಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ. ನಿಂದ ನಂದ ಅಲ್ಲ, ಅವ್ರ ಫ್ರೆಂಡ್ಸ್ ಕಾಲ್ ಮಾಡಿದ್ರು. ಮನೇಲಿದ್ದೀನಿ. 2 ದಿನ ಆದಮೇಲೆ ಇವತ್ತು ಹೋಗ್ತಾ ಇದ್ದೀನಿ. ನಾವು 2 ದಿನದ ಹಿಂದೆ ಫೋನ್ ಮಾಡಿದ್ದು, ಬನ್ನಿ ಸರ್ ನಿಮ್ಮ ಐಟಮ್ ಬಂದಿದೆ ತಗೊಂಡು ಹೋಗಿ ಅಂತ. ನಾವು ಇವತ್ತು ಹೋಗೋಣ ಅಂದ್ಕೊಂಡು 2 ದಿನ ತಳ್ಬಿಟ್ಟಿದ್ದೀವಿ. ಇವತ್ತು ಹೋಗಲೇಬೇಕು. ಯಾಕಂದರೆ ಒಂದು ರೀಸನ್, ನಾನು ತರಿಸಿರೋದು ನನ್ನ ಆ್ಯಕ್ಚುಯಲ್ ಸೈಜ್ಗಿಂತ ಒಂದು ಸೈಜ್ ದೊಡ್ಡದು ತರಿಸಿದ್ದೀನಿ. ಟೈಮ್ ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಸೊ ಅಕಸ್ಮಾತ್ ಏನಾದರೂ ಸೈಜು ತುಂಬ ಲೂಸ್ ಆಯಿತು ಅಂದರೆ ಅವನು ಹೇಳಿದ್ದ, ಈ ಥರ ನಮ್ಮದೇ ಟೇಲರ್ ಇದ್ದಾನೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ. ನಾನು ಇವಾಗ ಅಕಸ್ಮಾತ್ ಏನೂ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಫಂಕ್ಷನ್ಗೆ ಹಾಕೋ ಅಷ್ಟು ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮಂಜುಗೆ ಅವಲಿಂದ ರೆಡಿಯಾಗಿ ಕೇಳಿದೆ. ಸುಮಾರು 4 ಗಂಟೆಗೆ ಹೋದ್ರು ರೆಡಿ ಆಗ್ತೀನಿ ಅಂತ. ಈಗ ಬರ್ತಾ 5 ಗಂಟೆಗೆ. ನಿಮಗೆ ಸತ್ಯ ಗೊತ್ತಾಗಿರುತ್ತೆ, ಯಾರು ಒಂದಿನನೂ ಅಲ್ಲ 2 hours ಶಾಪಿಂಗ್ ಮುಗಿಸ್ಕೊಂಡು ಬಂದ್ರು, ಯಾರು 1 ವೀಕಿಂದ ಶಾಪಿಂಗ್ ಓಡಾಡ್ತಾವ್ರೆ. ನನ್ನ ಬೇಡ, ನಾನು ಓಡಾಡ್ತಾನೆ ಇಲ್ಲ, ನಾನು ಆರಾಮಾಗಿದ್ದೀನಿ. ನೀನು ಎದುರಾಡ್ತಿರೋದು ಹೋಗೋಣ ಅಂತ. ನಮ್ಗೆ ಬಿಟ್ಟರೆ ನಾವು ಏನಂತಾರೆ ಟೀ ಶರ್ಟು, ನಮ್ದೊಂದು ಶಾರ್ಟ್ಸ್ ಹಾಕ್ಕೊಂಡು ಎಲ್ಲನೂ ಮಾಡ್ಕೊಬಿಡ್ತೀವಪ್ಪ. ನಮ್ಗೆ ಅದರಲ್ಲಿ ಸಿಗೋ ಖುಷಿ ನೀವು ಎಷ್ಟೇ ಲಕ್ಷದ ಬಟ್ಟೆ ಕೊಡ್ಸಿದ್ರು ನಮಗೆ ಬರಲ್ಲ. ನಾವು ಅಷ್ಟೇ, ಒಂದು ಜೀನ್ಸ್ ಪ್ಯಾಂಟು, ಒಂದು ಟೀ ಶರ್ಟು ಕೊಟ್ಟರು ಸಾಕು. ನಾವು ಎಲ್ಲ ಹೇಳ್ಕೊಳ್ಳೋದು ಹಂಗೆ ಅನ್ಕೊಂಡು ಹೋಗಿ 15, 20, 25 ಸಾವಿರ ರೂಪಾಯಿದೆಲ್ಲ ಸ್ಯಾರಿಗಳು ಜಗಳ ಗಂಟ. ನಾವು ಹಂಗೆಲ್ಲ ಇಲ್ಲಪ್ಪ. 700ರಿಂದ 1000 ರೂಪಾಯಿ ಚಡ್ಡಿ, 1000ರಿಂದ 1500 ರೂಪಾಯಿ ಟೀ ಶರ್ಟ್, ಮುಗೀತು ನಮ್ಮದು. ಈಗ ತಗೊಂಡಿರೋದು ಎಷ್ಟು ಅಂತ ಹೇಳು. ಯಾವುದು? ಈಗ ಮೊನ್ನೆ ಮಾನ್ಯವರಲ್ಲಿ ತಗೊಂಡಿರೋದು. ಅದು ನಾನು ತಗೋಬೇಕು ಅಂತ ಹೋಗಲಿಲ್ಲ, ನೀನು ಫೋರ್ಸಿಗೆ ನಾನು ತಗೊಂತ ಇರೋದು. ಇಲ್ಲಾಂದ್ರೆ ನಾನು ಅದನ್ನು ಹಾಕೋಕ್ಕೆ ಇಂಟ್ರೆಸ್ಟ್. ಆ ಥರದ್ದು 2-3 ಮನೇಲಿ ಬಿದ್ದಾವೆ, ನಾನು ಯೂಸೂ ಮಾಡಲ್ಲ. ನೋಡಿ ನಾನು ಎಷ್ಟು ಒಳ್ಳೆ ಹೆಂಡ್ತಿ. ಯಾರಾದ್ರೂ ಸಿಗ್ತಾರ ಈ ಥರ ಅದೇ ಫೋರ್ಸ್ ಮಾಡಿ ಯಾಕಂತ ಹೆಂಡ್ತಿದ್ದೀರಿ ಸಿಗ್ತಾರ. ನಮ್ಗೆ ಇಷ್ಟ ಇಲ್ಲ ಅಂದರು ಎಲ್ಲರ ಮನೇಲೂ ಅದೇ, ನಿಮ್ಗೆ ಇಷ್ಟ ಇಲ್ಲ ಅಂದರೂ ಮಾಡಿಸ್ತಾರೆ. ಕರೆಕ್ಟ್ ಅಲ್ವಾ? ಹೌದು.
ಹೆಣ್ಮಕ್ಳಿಗೆ ಗೊತ್ತು ಯಾವಾಗ ಯಾರು ಹೆಂಗೆ ಯಾವ ಥರ ಇರಬೇಕು ಅಂತ. ನಿಮ್ಗಳ ಥರ ಅಲ್ಲ, ಯಾವಾಗ ನೋಡಿದ್ರು ಇತ್ತೀಚಿನ ಜನ್ರೇಷನ್ ಅನ್ನೋದು ಯಾವಾಗ ನೋಡಿದ್ರು ಇಲ್ಲಿಂದ ಡೆಲ್ಲಿಗೆ ಹೋಗ್ಲಿ ಕಾರ್ ಓಡಿಸ್ಕೊಂಡು ಒಂದು ಶಾರ್ಟ್ಸ್ ಹಾಕೊಂಡು ಹೋದ್ರೆ ಮುಗೀತ ಸಾಕು. ಇನ್ನೆಷ್ಟು ಮನುಷ್ಯನಿಗೆ ಮಾನ ಮುಚ್ಚೋದಕ್ಕೆ ಜಾಗ ಎಷ್ಟು ಬೇಕೋ ಅಷ್ಟು ಸಾಕು. ನಮ್ಗೆ ಅಷ್ಟೇ ಯೂಸ್ ಮಾಡ್ತಾ ಇರೋದು, ಅದಕ್ಕೂ ಜಾಸ್ತಿ ಏನು ಖರ್ಚು ಮಾಡಲ್ಲ. ಇದು ಅಷ್ಟಲ್ಲ ರಿಯಲ್ ಜಗಳ. ಹೋಗೋಣ ನೋಡಿ. ಈ ಔಟ್ಲೆಟ್ಗಂತೂ ಈ ವೀಕಲ್ಲಿ 3rd ಟೈಮ್ ಇದು ಬರ್ತಾ ಇರೋದು. ನೋಡಿ, it's a new kid on the playground. So many bags on me, you would've thought I was a spray ground. Now they know I don't play around. I can hear what you're saying now. I just doubled up my flight miles. Coast to coast, no they ain't in town. I get rich. ಮನು ಇಲ್ಲಿ ಇಷ್ಟ ಆಗಿದೆ ಅಲ್ಲ ಮನು? ಅಪ್ಪು ಇಲ್ಲಿ ಇಷ್ಟ ಆಗಿದೆ ನಿನಗೆ ಕಲೆಕ್ಷನ್ಸ್? You don't know me, that my fatty. You don't know me, okay. Hey now, it's a new kid on the playground. So many ತೋರ್ಸೋದು ಆ್ಯಕ್ಚುಲಿ ನನ್ನ ಸಾರಿಗೆ ಏನಿದು ಮ್ಯಾಚ್ ಆಗಲ್ಲ, ಬಟ್ ಇರಲಿ, ಅದೇ ಕ್ಯಾಟಗರಿ ಅಷ್ಟೆ. ಹೊಸ ಕಲೆಕ್ಷನ್ಸ್ ಯಾವುದಾದ್ರೂ ಬಂದಿದೆಯಾ ಅಂತ ಕೇಳ್ತಾ ಇದೆ. ಮನು ಸೈಜಲ್ಲಿ ಬಂದಿದ್ದಾವಂತೆ 3XL ಬಂದಿಲ್ವಂತೆ, 4XL ಯಾವುದೋ 2 ಕುರ್ತಾ ಬಂದಿದೆಯಂತೆ. ಕರೆಕ್ಟಾಗಿದೆ ಅಲ್ಲ? ಎಲ್ಲಿ ನೋಡ್ಕೊಂಬಿರೋರಲ್ಲಿ ಇಲ್ಲಿ ದೊಡ್ಡ ಮಿರರಿಗೆ ಬಾ, ಅಲ್ಲಿ ಆ ಮಿರರಿಗೆ ಬಾ. ಇದಕ್ಕೆ ಪಂಚೆ ಹಾಕಿದ್ರೇ ಚೆನ್ನಾಗಿರತ್ತಾ ಅಂತ. ಪಂಚೆ, ಸಿಲ್ಕ್ ಪಂಚೆ ಹಾಕಿದ್ರೆ ಟ್ರೆಡಿಷ್ನಲ್ ಲುಕ್ ಕೊಡತ್ತೆ ಇದಕ್ಕೆ. ಥಿಂಕ್ ಇಲ್ಲಾಂದರೆ ಒಂದು ಪೈಜಾಮ ತಗಂತೀಯ ನೋಡು ಇವ್ರ ಹತ್ರನೇ. ಅದೇ ಪ್ಯಾಂಟೇ, ಅದನ್ನೇ ಪೈಜಾಮ ಅಂದೆ ನಾನು. ಹ್ಞೂ ನೋಡು, ಪ್ಯಾಂಟ್ ನೋಡು. ಅಲ್ಲ, ಜೀನ್ಸ್ ತಗೋ. ಇನ್ನು 2 ಯಾವ್ದಾದ್ರು ಹೊಸ ಕಲೆಕ್ಷನ್ ಬಂದಿದ್ಯಾ ಅಂತ ಕೇಳಿದೆ. ಬಾಟಲ್ ಗ್ರೀನ್ ಅಂದ್ರಿ, ಲಾಂಗಾ? ಇದು ನೋಡಿದ್ವಲ್ಲ ಅವತ್ತು, ಬೇಡ ಇದು. ಅಲ್ಲಲ್ಲ, ಪ್ರಿಂಟ್ ಅದೇ, ಬಟ್ ಅದೇ ಪಾರ್ಟಿ ವೇರ್ ಥರ ಇಲ್ವಲ್ಲ ಅಂತ, ಕ್ಯಾಶುಯಲ್ ವೇರ್ ಥರ. ಇದು ಅದೇ XXL. ನೀವು XXL ಅಲ್ಲಿ, XXL ಅಲ್ಲಿ ಕಲೆಕ್ಷನ್ಸ್ ಇಡಬೇಕು. ಇಂಥವ್ರು ಇರ್ತಾರೆ. ಅಲ್ಲ, ಆರ್ಡರ್ ಪ್ಲೇಸ್ ಮಾಡ್ತೀರಾ, ಬಟ್ ನಮಗೆ ಇಷ್ಟ ಆಗಿದ್ರಲ್ಲಿ ಎಲ್ಲದ್ರಲ್ಲೂ ಇಲ್ವಲ್ಲ. ಅದು ಇನ್ನೊಂದು ಇಷ್ಟ ಆಗಿತ್ತು ಅವತ್ತು, ಅದ್ರಲ್ಲಿ ಸಿಗೋದೇ ಇಲ್ಲ ಮೇಡಮ್ XXL ಅಂದರೆ. ಓಕೆ ಅಲ್ವಾ ಅಪ್ಪು? ಏನು ಆಲ್ಟ್ರೇಷನ್ ಇಲ್ಲ, ಪರ್ಫೆಕ್ಟ್ ಇದೆ. ಹಾಂ, ಓಕೆ, ಕರೆಕ್ಟ್ ಇದೆ ಸೈಜ್. ನಮ್ಮ ಯಜಮಾನ್ರದ್ದು ಒಂದು ಕೆಲಸ ಮುಗೀತಪ್ಪ. ಟೆನ್ಷನ್ ನನಗೆ 3 ಡೇಸಿಂದನೂ ಹೋಗೋಣ ಅಂತ ತಲೆ ತಿಂತಾ ಇದ್ದೆ. ಈಗ ಬಾಟಮ್ ನೋಡಬೇಕು. ಪಂಚೆ ಹಾಕ್ಕೊಂಡ್ರೆ ಟ್ರೆಡಿಷ್ನಲ್ ಲುಕ್ ಕೊಡತ್ತೆ ಅಂತ ನಾನು, ಬಟ್ ಅವ್ರಿಗೆ ಅಭ್ಯಾಸನೇ ಇಲ್ಲ, ಅದು ಭಯ ನಮಗೆ. ಎಲ್ಲ ಮೇಲೆ ಬಿದ್ಗಿದ್ದು ಹೋಗ್ಬಿಟ್ರೆ ಅಂತ. ಅದಕ್ಕೆ ಮನು ರಿಸ್ಕೇ ಬೇಡ, ನಾನು ಜೀನ್ಸ್ ಹಾಕಂತೀನಿ. ಅದ್ರಲ್ಲಿ ಸ್ವಲ್ಪ ಓಡಾಟ ಜಾಸ್ತಿ ಇರತ್ತೆ ಈ ಫಂಕ್ಷನಲ್ಲಿ. ಪಂಚೆ ಹಾಕೊಂಡ್ರೆ ಉದ್ರೋಗತ್ತೆ ಅಂತ ಎದುರುಕತ್ತೀಯ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಗೋಗಿದೆ ಬಿಲ್ಲಿಂಗ್ ಎಲ್ಲ. ಇಲ್ಲಿ ವಯಸ್ಸಿಗೆ ಬಂದಿದ್ವಿ ಮನುಗೆ ಜೀನ್ಸ್ ನೋಡೋದಕ್ಕೆ. ಅದೇ ಅವ್ರಿಗೆ ಎಲ್ಲೇ ಹೋದ್ರೂ ಅದೇ ಪ್ರಾಬ್ಲಮ್, ಆಪ್ಷನ್ಸ್ ಕಮ್ಮಿ. ಇದು ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಥರ. ಬಟ್ ಅವ್ರು ತೋರಿಸಿದ ಆಪ್ಷನ್ಸ್ ಎಲ್ಲ ಅವ್ರ ಹತ್ರ ಆಲ್ರೆಡಿ ಇದೆ ಲಿವೈಸ್ದೇನು. ಅದರಲ್ಲಿ ಒಂದೇ ಒಂದು ಇರಲಿಲ್ಲ ಶೇಡು, ಅದನ್ನು ನೋಡಿದ್ವಿ. ಓಕೆ ಅನ್ನಿಸ್ತು, ಬಟ್ ಸ್ಟಿಲ್ ಅದೊಂದನ್ನೇ ನೋಡ್ಕೊಂಡು ತಗೋಬೇಕಲ್ಲ ಅನ್ನೋ ಕನ್ಫ್ಯೂಷನಲ್ಲಿ ಅವರು. ನನಗೆ ನೋಡೋಣ ಏನು ಹೇಳ್ತಾರೆ ಬಂದ ಮೇಲೆ. ಏನಪ್ಪ, ಏನು ಡಿಸೈಡ್ ಮಾಡಿದೆ? Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.